ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ನಾವು ನಿಮ್ಮ ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ಗೆ ಕಾಲಾಗಿರ್ತಕ್ಕಂಥ FDA SDA ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನೋಡ್ತೋಗೋಣ. 2024 ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನೋಡ್ತೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಬಳ್ಳಾರಿ DCC ಬ್ಯಾಂಕ್ FDAದು 2022 ನಡೆದಿರ್ತಕ್ಕಂಥ ಎಕ್ಸಾಮ್ದು ಪೇಪರ್ ಅನಾಲಿಸಿಸ್ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ಇರೋದು ಸೆಗ್ಮೆಂಟ್ ವೈಸು. ಯೂಟ್ಯೂಬ್ ಅಲ್ಲಿ ಇಷ್ಟು ನಿಮಿಷದೊಳಗಡೆ ವಿಡಿಯೋನ ಮುಗಿಸ್ಬೇಕು ಅಂತ ಇದೆ, ಸೊ ಅದಕ್ಕೋಸ್ಕರ ಸೆಗ್ಮೆಂಟ್ ವೈಸ್ ಮಾಡಿದೀವಿ. ಕನ್ನಡ ನೆನ್ನೆ ಮುಗ್ದಿದೆ. ಅದೇ ಪೇಪರ್ದು ಕೋಆಪರೇಷನ್ ಇವತ್ತು ಆಗ್ತಾ ಇದೀವಿ. ಕೋಆಪರೇಷನ್ ಮುಗಿದ ನಂತರ ಇಂಗ್ಲಿಷ್ ಮುಗಿದ ನಂತರದಲ್ಲಿ ಬ್ಯಾಂಕಿಂಗು, ಅದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್, ಈ ತರ ಒಂದೊಂದೇ ಹಾಕೊಂಡ್ ಬರ್ತೀವಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ವಿತ್ ಎಲ್ಲಿಂದ ತೆಗ್ದಿದ್ದಾರೆ, ಮೈನ್ ಕ್ವಶನ್ಸ್ ನ ಎಲ್ಲಿಂದ ತೆಗ್ದಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಎಲ್ಲಿಂದ, ಯಾವ ಸೋರ್ಸ್ ಇಂದ ಬಂದಿದೆ, ಎಲ್ಲಿಂದ ಬಂದಿದೆ, ಟೆಕ್ಸ್ಟ್ ಬುಕ್ಸ್ ಇಂದ ಎಷ್ಟು ಬಂದಿದೆ, ಯಾವ್ಯಾವ ಬುಕ್ಸ್ ಇಂದ ಬಂದಿದೆ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ವಾಚ್ ಮಾಡಿ. ಕನ್ನಡ ನೋಡಿ, ಕನ್ನಡ ಔಟ್ ಹಾಕ್ಬೋದು ನೋಡಿ. ನಿಮ್ಗೆ ನೋಡೋದು ಕನ್ನಡ ಮುಗೀತಲ್ಲ, ನೆನ್ನೆ 2 ಸ್ಲೈಡ್ ಇದಾವೆ, ಚೆಕ್ ಮಾಡಿ ನೋಡಿ. ಪ್ರತಿಯೊಂದು ಎಲ್ಲದಕ್ಕೂ ವಿತ್ ಪ್ರೂಫ್ಸ್ ಹಾಕಿದ್ವಿ. ಪ್ರತಿಯೊಂದು ಪ್ರೂಫ್ಸ್ ಎಲ್ಲೆಲ್ಲಿಂದ ತೆಗ್ದಿದ್ದಾರೆ ಕ್ವಶನ್ಸ್ ಅಂತ ಹಾಕಿದ್ವಿ. ಸೊ ಸಾಲ್ವ್ ಮಾಡ್ತಾ ಇರೋದು ಬಳ್ಳಾರಿ DCC ಬ್ಯಾಂಕ್. ತಲೆಯಲ್ಲಿರಲಿ ಬಳ್ಳಾರಿ. ಇದೇ ತರ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸಹಕಾರ ಸಪ್ತಾಹದ ಮೊದಲನೇ ದಿನ ಅಂದ್ರೆ ನವೆಂಬರ್ 14 ಯಾರ ಜನ್ಮದಿನವಾಗಿರುತ್ತಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾಗಿರುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾಗಿರುತ್ತೆ. ನೋಡ್ತಾ ಹೋಗೋಣ. ಭಾರತದ ಮೊದಲ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರು ಸಹಕಾರದ ಬಗ್ಗೆ ಅಪಾರವಾದಂತ ನಂಬಿಕೆ ಇಟ್ಟು ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಸಹಕಾರದ ಅಭ್ಯುದಯಕ್ಕೆ ಕಾರಣ ಆಗಿರ್ತಾರೆ. ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ಕೋಆಪರೇಷನ್ ಇಂದಾನೇ ನಾವು ಗಾಂಧೀಜಿಯವರು ನಮ್ಗೆ ಕೇಳಿರ್ತಾರೆ, ಗಾಂಧಿ ಅಂಡ್ ಥಾಟ್ಸ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು, ಹೆಂಗಾದ್ರೂ ಮಾಡಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು ಅಂತೇಳಿ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಕೋಆಪರೇಷನ್ ಮುಖಾಂತರ ಒಂದು ಮಹತ್ತರವಾದಂತ ಇದನ್ನ ಸಾಧಿಸಬಹುದು ಅಂತ ಜವಾಹರ್ಲಾಲ್ ನೆಹರೂರಿಗೆ ಅಪಾರವಾದಂತ ನಂಬಿಕೆ ಇರುತ್ತೆ. ಸೊ ನೆಹರೂರವರು ತುಂಬಾನೇ ಹೆಲ್ಪ್ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಬಹಳಷ್ಟು ಇಂದ ಹಳೆ ಸಂಸ್ಥೆಗಳು ಏನೇನೇನೇ ಸ್ಥಾಪನೆ ಆಗಿದಾವೆ 64ನೇ ಇಸ್ವಿ ಒಳಗಡೆ ಎಲ್ಲ ನೆಹರೂರವ್ರದ್ದೇ ಕೊಡುಗೆ ಅಂತ ಹೇಳ್ಬೋದು. ಸೊ ಇದೇ ಕಾರಣಕ್ಕೋಸ್ಕರ ಇವರು ನೀಡಿದಂತ ಕೊಡುಗೆಯ ಕಾರಣದಿಂದಾಗಿ ಇವರ ಜನ್ಮದಿನವಾದ ನವೆಂಬರ್ 14ರಂದು ಈ 14ರಿಂದ 21ನೇ ತಾರೀಕುವರೆಗೂ ಭಾರತದಾದ್ಯಂತ ಸಹಕಾರಿ ಸಪ್ತಾಹ ಗೌರವಾರ್ಥವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇದು ಬಂದೇ ಬರುವಂತ ಕ್ವಶನ್, 1 ಮಾರ್ಕ್ ಬರುವಂತ ಕ್ವಶನ್. ನೆಕ್ಸ್ಟ್ ನಿಮ್ಮ ಆಡಳಿತ ಮಂಡಳಿ ಅಧಿಕಾರಗಳು ಮತ್ತು ಕಾರ್ಯಗಳನ್ನ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಆಕ್ಟ್ 1959 ಆಕ್ಟ್ ನ ಓದಬೇಕು. 1959 ಆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ಓದಬೇಕು, ಎಲ್ಲ ಅಲ್ಲ. ತುಂಬಾ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ಪ್ರಕರಣಗಳನ್ನ ಓದ್ಕೊಂಡು ಹೋಗ್ಬೇಕು. ಸೊ ನೋಡ್ತಾ ಹೋಗೋಣ. ಆಡಳಿತ ಮಂಡಳಿ ಅಧಿಕಾರಗಳು ಮತ್ತು ಕಾರ್ಯಗಳನ್ನ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಸೆಕ್ಷನ್ 28C ನಲ್ಲಿ ಉಲ್ಲೇಖಿಸಿದ್ದಾರೆ. ಆಡಳಿತ ಮಂಡಳಿಯ ಅಧಿಕಾರಗಳು, ಆಡಳಿತ ಮಂಡಳಿ ಸ್ಥಾಪನೆ ಆಗಿರುತ್ತೆ. ಒಂದು ಸಹಕಾರ ಸಂಘ ಅಂದ್ರೆ ಅದ್ರಲ್ಲಿ ಆಡಳಿತ ಮಂಡಳಿ ಇರುತ್ತೆ. ಆಡಳಿತ ಮಂಡಳಿಗೆ ಏನೇನು ಅಧಿಕಾರ ಇರುತ್ತೆ ಮತ್ತು ಅದ್ರ ಕಾರ್ಯಗಳು ಏನೇನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ತಿಳಿಸ್ತಕ್ಕಂಥ ಸೆಕ್ಷನ್ 28C ಇಲ್ಲಿದೆ ನೋಡಿ. ಆಡಳಿತ ಮಂಡಳಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು 28C ಆಗಿರುತ್ತೆ. ಸದಸ್ಯತ್ವ ನೀಡೋದು, ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು, ನಿಧಿಗಳನ್ನ ತೊಡಗಿಸೋದು ಪ್ರಮುಖವಾದಂತಹ ಉದ್ದೇಶಗಳು. ಸದಸ್ಯರಿಗೆ ಸೇವಾ ಸೌಲಭ್ಯ ಒದಗಿಸೋದು, ಸಾಲ ಮಂಜೂರಾತಿ, ಸಾಲ ಭದ್ರತೆ ಪಡೆಯೋದು ಇತ್ಯಾದಿ ನಡೆಸೋದು, ಅದಕ್ಕೆ ನಿಬಂಧನೆಗಳನ್ನ ರೂಪಿಸ್ತಾ ಬರೋದು, ಸಿಬ್ಬಂದಿಗಳ ನೇಮಕಾತಿ, ಸೇವಾ ನಿಯಮಗಳ C&R ರಚನೆ ಮಾಡ್ತಕ್ಕಂಥದ್ದು, ಸಂಘದ ಉದ್ದೇಶ ಸಾಧನೆಗೆ ಗುರಿಗಳನ್ನ ನಿಗದಿಪಡಿಸ್ತಾ ಬರೋದು, ಸಂಘದ ಖರ್ಚುಗಳನ್ನ ಪರಿಶೀಲಿಸಿ ಒಪ್ಪಿಸೋದು, ಆಡಿಟ್ ಮಾಡಿಸೋದು. ಆಡಿಟಿಂಗ್ ಮಾಡಿಸ್ತಕ್ಕಂಥದ್ದು. ಪ್ರತಿ ವರ್ಷ ಆಡಿಟಿಂಗ್ ಇರುತ್ತೆ. ಮಹಾಸಭೆಗಳನ್ನ ನಡೆಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವ ಮಹಾಸಭೆ ನಡೆಯೋದು. ಸೆಪ್ಟೆಂಬರ್ 25ನೇ ತಾರೀಕು ಒಳಗಡೆ ಮಹಾಸಭೆ ನಡೀಬೇಕು. ಅವಧಿ ಮುಗಿಯುವ ಮುಂಚೆನೆ ಆಡಳಿತ ಮಂಡಳಿಯ ರಚನೆ ಕ್ರಮ ಕೈಗೊಳ್ಳುವುದು. ವಿತಿನ್ 6 ಮಂತ್ಸ್ ಒಳಗಡೆ, ಅವಧಿ 6 ತಿಂಗಳ ಮುಂಚೆ ಮುಗಿತಾ ಇದೆ ಅಂದ್ರೆ 6 ತಿಂಗಳ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು ನಿಮ್ಮ ಸಹಕಾರ ಚುನಾವಣಾ ಆಯೋಗಕ್ಕೆ. ಇಲ್ಲಾಂದ್ರೆ ಅದಕ್ಕೂ ಬಹಳಷ್ಟು ಕ್ರಮ ಕೈಗೊಳ್ಳೋದಿರುತ್ತೆ. ಬಹಳಷ್ಟು ಮುಂದೆ ಬರ್ತವೆ, ಬಹಳಷ್ಟು ರಿಫಾರ್ಮ್ಸ್ ಮಾಡೋದು ಇರ್ತದೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದೆ 1880ರಲ್ಲಿ ಮತ್ತು 1901ರಲ್ಲಿ ಒಂದು ಆಯೋಗ ಸ್ಥಾಪನೆ ಆಗಿರುತ್ತೆ. ಆಯೋಗವು ಭಾರತೀಯ ರೈತರ ಆಳವಾದ ಋಣಭಾರವನ್ನು ಎತ್ತಿ ತೋರಿಸುತ್ತೆ. ಸಾಲ ತುಂಬಾ ಆಗಿರುತ್ತೆ. ಕ್ಷಾಮ ಆಯೋಗ, ಫೆಮೈನ್ ಕಮಿಷನ್ ಅಂತ ಕರೀತಾರೆ. ಕ್ಷಾಮ ಆಯೋಗ, ಫೆಮೈನ್ ಕಮಿಷನ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಫೆಮೈನ್ ಕಮಿಷನ್ ಅಂತ. ಅವ್ರು ಹೇಳ್ತಾರೆ, ಫೆಮೈನ್ ಕಮಿಷನ್ ಅವರು ಭಾರತೀಯ ರೈತರು ಲೇವಾದೇವಿಕಾರರ ಕೈಯಲ್ಲಿ ಸಿಗಾಕೊಂಡು ತುಂಬಾನೇ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಸಹಕಾರ ಬಿಲ್ನ
ಸಹಕಾರ ಬಿಲ್ನ ಪಾಸ್ ಮಾಡ್ತಾರೆ 1904 ನಲ್ಲಿ. ಸಹಕಾರ ಸಾಲ ಪತ್ತಿನ ಇದಕ್ಕೆ ಒಂದು ಬಿಲ್ ಇದೆಯಲ್ಲ, ನಿಮ್ ಸಹಕಾರ ಕಾಯ್ದೆ, ಅವಾಗಿಂದ ಪಾಸ್ ಆಗೋದು. ಇನ್ನ ದಕ್ಷಿಣ ಏಷ್ಯಾದ ಉಪಖಂಡದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಕ್ಷಾಮವು ಪುನರಾವರ್ತಿತ ಲಕ್ಷಣವಾಗಿದೆ. ಕ್ಷಾಮ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ, ಫೆಮೈನ್ ಬರ್ತಾನೆ ಇರ್ತವೆ, ಕಾಮನ್ ಆಗಿ ಒಂದೊಂದು ಕೆಲವೊಂದು ಇಯರ್ಸ್ ಅಲ್ಲಿ ಬರ್ತಾ ಇರ್ತವೆ ಎಲ್ಲೇನೋ ಎಫೆಕ್ಟ್ ಇಂದ. ಇನ್ನ ಇದು ಬ್ರಿಟಿಷ್ ಆಡಳಿಕೆಯಲ್ಲಿ ಅತ್ಯಂತ ಕುಖ್ಯಾತವಾಗಿದೆ. ಭಾರತದಲ್ಲಿ ಕ್ಷಾಮಗಳು 18, 19 ಮತ್ತು 20ನೇ ಶತಮಾನದ ಆರಂಭದಲ್ಲಿ ಲಕ್ಷಾಂತರ ಸಾವುಗಳಿಗೆ ಕಾರಣ ಆಗುತ್ತೆ. ಬ್ರಿಟಿಷರು ಭಾರತದಲ್ಲಿನ ಕ್ಷಾಮಗಳು 19ನೇ ಮತ್ತು 20ನೇ ಶತಮಾನದ ಆರಂಭದಲ್ಲಿ ದೇಶದ ದೀರ್ಘಾವಧಿ ಜನಸಂಖ್ಯೆ ಬೆಳವಣಿಗೆ ಮೇಲೆ ತೀವ್ರ ಪರಿಣಾಮ ಬೆಳವಣಿಗೆನೆ ಒಂದು 1921 ರೀಜನ್ ಅಲ್ಲಿ ನೆಗೆಟಿವ್ ಹೋಗಿತ್ತು. ಅದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಫೆಡರೇಷನ್ ಲಿಮಿಟೆಡ್ ಸ್ಥಾಪಿಸಲಾಯಿತು? ಇದು ಕಾಮನ್ ಸೆನ್ಸ್. ಪಂಚವಾರ್ಷಿಕ ಯೋಜನೆ ಯಾವ್ದಪ್ಪ ನೋಡ್ರಿ, ಇಲ್ಲಿದೆ ನೋಡ್ರಿ, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಸ್ಥಾಪನೆ ಆಗಿದ್ದು ಯಾವುದು? ನಿಮ್ಮ ರಾಷ್ಟ್ರೀಯ ಅಂದ್ರೆ ನ್ಯಾಷನಲ್, ಕೃಷಿ ಅಂದ್ರೆ ಅಗ್ರಿಕಲ್ಚರ್, ಸಹಕಾರ ಅಂದ್ರೆ ಕೋಆಪರೇಟಿವ್, ಮಾರುಕಟ್ಟೆ ಅಂದ್ರೆ ಮಾರ್ಕೆಟಿಂಗ್, ಫೆಡರೇಷನ್ ಅಂದ್ರೆ ಫೆಡರೇಷನ್. ಆಯ್ತಾ? ನ್ಯಾಷನಲ್ ಈ ತರ ಗೊತ್ತಾಗಿಲ್ಲ ಅಂದ್ರೆ ಇದರ ಕನ್ವರ್ಷನ್ ಮಾಡ್ಕೋಬೇಕು. ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು? ಅಕ್ಟೋಬರ್ 2, 1958. 1958 ಅಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು? ತಲೆ ಓಡಿಸ್ಬೇಕು ಸ್ವಲ್ಪ, ಡೈರೆಕ್ಟ್ ಕ್ವಶನ್ ಅಲ್ಲ ಇದು, ಇಂಡೈರೆಕ್ಟ್ ಕ್ವಶನ್. ಎರಡನೇ ಪಂಚವಾರ್ಷಿಕ ಯೋಜನೆ 51 ಇಂದ 56 ವರೆಗೂ ಒಂದನೇದು, ಇದು ಎರಡನೇ 56 ಇಂದ 61 ವರೆಗೂ ಎರಡನೇ ಜಾರಿಯಾಗುತ್ತೆ. 1958 ಯಾವ ಪೀರಿಯಡ್ ಅಲ್ಲಿ ಬರುತ್ತೆ? ಇದೇ ಪೀರಿಯಡ್ ಅಲ್ಲಿ ಬರುತ್ತೆ, ಹೌದಾ? 58, 55, 56, 57, 58, 59, 60, 61 ಈ ಪಂಚವಾರ್ಷಿಕ ಯೋಜನೆ ಪೀರಿಯಡ್. 58 ಎರಡನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಎರಡನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಸಮಾಜವಾದಿ ಮಾದರಿಯ ಸಮಾಜವನ್ನು ನಿರ್ಮಾಣ ಮಾಡೋದೇ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 29C ಏನ್ ಹೇಳುತ್ತೆ ಅಂತ ಕೇಳ್ತಾ ಇರ್ತಾರೆ. ಪ್ರಕರಣ 29C ಅಂತ ಇದೆ. ಏನ್ ಹೇಳುತ್ತೆ ಇದು? ಸಮಿತಿಯ ಸದಸ್ಯತ್ವಕ್ಕೆ ಅನರ್ಹತೆ. ನೋಡ್ತಾ ಹೋಗೋಣ. ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫ್ ದಿ ಬೋರ್ಡ್. ಯಾವ್ದಾದ್ರು ಒಂದು ಸಹಕಾರಿ ಸಂಘದ ಒಂದು ಸದಸ್ಯತ್ವ ಇತ್ತು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ಸ್, ಅನರ್ಹತೆ ಏನೇನಪ್ಪಾ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್, ಇದು ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವುದೇ ಸಹಕಾರ ಸಂಘದಲ್ಲಿ ಸಾಲ ಪಡೆದು ಸುಸ್ತಿದಾರನೇನಾರ ಆಗಿದ್ರೆ, ಬೇರೆ ಸಹಕಾರ ಸಂಘದಲ್ಲಿ ಸುಸ್ತಿದಾರನಾಗಿದ್ರೆ ಕೊಡೋದಿಲ್ಲ. ಸಹಕಾರ ಸಂಘದ ವ್ಯವಹಾರಗಳ ರೀತಿಯ ವ್ಯವಹಾರಗಳನ್ನ ಅವನು ನಡೆಸ್ತಾ ಇದ್ರೆ, ಈ ಸಹಕಾರ ಸಂಘದ ತರನೇ ಅವನು ಪ್ಯಾರಲಲ್ ಆಗಿ ನಡೆಸ್ತಾ ಇದ್ರು ಕೊಡೋದಿಲ್ಲ. ಸಂಘವು ಮಾಡಿಕೊಂಡ ಕರಾರುಗಳು ಒಪ್ಪಂದಗಳೇ ನೇರವಾಗಿ ಪರೋಕ್ಷವಾಗಿ ಆಸಕ್ತನಾಗಿದೆ. ಸಂಘವು ಮಾಡ್ಕೊಂಡಂತ ಕೋಆಪರೇಟಿವ್ ಸೊಸೈಟಿ ಯಾವುದೋ ಒಂದು ಬೇರೆ ಜೊತೆ ಒಂದು ಒಡಂಬಡಿಕೆಗಳು, ಒಪ್ಪಂದಗಳು ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆ ಅದ್ರ ಲಿಂಕ್ ಎಲ್ಲ ಏನಾದ್ರು ಇವನು ಇದ್ರೆ ಕೊಡೋದಿಲ್ಲ. ಇನ್ನ ಸಂಘಕ್ಕೆ ವಕೀಲನಾಗಿದ್ರೆ ಅಥವಾ ಸಂಘದ ವಿರುದ್ಧ ವಕೀಲನಾಗಿದ್ರು ಕೊಡೋದಿಲ್ಲ. ಇನ್ನ ಸಂಘದ ಸಂಬಳದ ನೌಕರನಾಗಿದ್ರು ಕೊಡೋದಿಲ್ಲ. ಸಂಘದ ಸಂಬಳದಾರನ ನೌಕರನ ಹತ್ತಿರದ ಸಂಬಂಧಿಯಾಗಿದ್ರು ಕೊಡೋದು. ಇವೆಲ್ಲ ಡಿಸ್ಕ್ವಾಲಿಫಿಕೇಶನ್ಸ್, ನೋಡ್ಕೊಂಡಿರ್ರಿ. ನೆಕ್ಸ್ಟ್, ರಾಯಲ್ ಕಮಿಷನ್ ಆಫ್ ಅಗ್ರಿಕಲ್ಚರ್ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ರೆ 1926. ವೆರಿ ವೆರಿ ಇಂಪಾರ್ಟೆಂಟ್. ರಾಯಲ್ ಕಮಿಷನ್ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳ್ತಾ ಇರ್ತಾರೆ. ಯಾರು ಅಧ್ಯಕ್ಷರಾಗಿದ್ರು ಅಂತ ಕೇಳ್ತಾ ಇರ್ತಾರೆ. ಲಾರ್ಡ್ ಲಿನ್ಲಿತ್ಕೋ ಅಂತ 1926 ಅಲ್ಲಿ ಇದ್ದಿದ್ದು ಲಾರ್ಡ್ ಲಿನ್ಲಿತ್ಕೋ ಅಂತ. ಇಲ್ಲಿ ನೋಡ್ರಿ, ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1926. ಆಯ್ತಾ? ಟು ಎಕ್ಸಾಮಿನ್ ದಿ ಸ್ಟೇಟ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಎಕಾನಮಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಾಯಲ್ ಕಮಿಷನ್ ಇಲ್ಲಿ ಎಷ್ಟನೇ ಇಸ್ವಿ ಸ್ಥಾಪನೆ ಆಯ್ತು ಅಂತ ಇದೆ. ಲಾರ್ಡ್ ಲಿನ್ಲಿತ್ಕೋ ಅಧ್ಯಕ್ಷರಾಗಿದ್ರು ಅಂತಾನು ಇದೆ. ಏನಕ್ಕೆ ಸ್ಥಾಪನೆ ಆಯ್ತು ಅಂತ ಇಲ್ಲಿ ಕೊಟ್ಟಿಲ್ಲ, ಅದನ್ನು ನೋಡ್ಕೋಬೇಕು. ಅದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ನಿಮ್ಮ ಎಕ್ಸಾಮಿನ್ ದಿ ಸ್ಟೇಟ್ ಆಫ್ ದಿ ಇಂಡಿಯಾಸ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಎಕಾನಮಿ, ಈ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಅಧ್ಯಯನ ಮಾಡ್ಲಿಕ್ಕೆ, ಎಕಾನಮಿಗೆ ಸಂಬಂಧಪಟ್ಟಂತೆ, ನಿಮ್ಮ ಆರ್ಥಿಕತೆ, ನಿಮ್ಮ ಯಾವ್ದಂತ ಇದು ಇಂಡಿಯಾದು ಅಗ್ರಿಕಲ್ಚರ್ ಅಂಡ್ ರೂರಲ್, ಇಂಡಿಯಾದು ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧ್ಯಯನ ಮಾಡೋದಕ್ಕೆ ರಾಯಲ್ ಕಮಿಷನ್ ಸ್ಥಾಪನೆ ಆಗುತ್ತೆ. 1926 ಸ್ಥಾಪನೆ ಆಗುತ್ತೆ. ಯಾರ ಅಧ್ಯಕ್ಷತೆ ಸ್ಥಾಪನೆ ಆಗುತ್ತೆ? ಲಾರ್ಡ್ ಲಿನ್ಲಿತ್ಕೋ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲನೇ ಶನಿವಾರದಂದು ಅಂತಾರಾಷ್ಟ್ರೀಯ ಸಹಕಾರ ದಿನ ಆಚರಿಸಲು ಘೋಷಣೆ ಮಾಡ್ತು? 1923 ನಲ್ಲಿ ಸ್ಥಾಪನೆ ಮಾಡ್ತು, ಘೋಷಣೆ ಮಾಡ್ತು. ಬ್ರೆಜಿಲ್ಸ್ ನಲ್ಲಿ ಅದರದ್ದು ಮೇನ್ ಇದಿರ್ತಕ್ಕಂಥದ್ದು ಏನು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಇಲ್ಲಿದೆ ನೋಡಿ. 2009 ನಲ್ಲಿ
ICA ತನ್ನ ಮಹಿಳಾ ಅಧ್ಯಕ್ಷರಾಗಿ ಡಾಮೆಲಿನ್ ಪೋಲಿಗ್ರೀನ್ ಅವರನ್ನ ಆಯ್ಕೆ ಮಾಡ್ತಿದ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೂ ಸಂಬಂಧ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಇನ್ನು ವಿಶ್ವಸಂಸ್ಥೆಯು 2012ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಘೋಷಣೆ ಮಾಡುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮೂರನೇದು 1923 ಇಂದ 1923ರಿಂದ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತಾರೆ. ಇಲ್ಲಿದೆ ನೋಡ್ರಿ, ಇದಕ್ಕೆ ನಿಮ್ಮ ಉತ್ತರ ಸಿಕ್ತು ಅನ್ಕೊಂತೀನಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. CICTAB ಅಂದ್ರೆ ಏನು? CICTAB ಅಂದ್ರೆ ಏನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂಡ್ ಟ್ರೈನಿಂಗ್ ಇನ್ ಅಗ್ರಿಕಲ್ಚರಲ್ ಬ್ಯಾಂಕಿಂಗ್ ಅಂತ ಹೇಳಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿದೆ ನೋಡಿ. ಇಲ್ಲೇ ನೋಡ್ರಿ, ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಂಡ್ ಟ್ರೈನಿಂಗ್ ಇನ್ ಅಗ್ರಿಕಲ್ಚರ್ ಬ್ಯಾಂಕಿಂಗ್. ಇದು ಸರಿಯಾದಂತ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ತರ ಎಕ್ಸ್ಪೆನ್ಷನ್ ಮೇಲೆ ಒಂದು ಕ್ವಶನ್ ತೆಗಿಯೋದು ಎಲ್ಲಾ ಚಾನ್ಸಸ್ ಇರುತ್ತೆ. ಎಕ್ಸ್ಪೆನ್ಷನ್ ಮೇಲೆ ಒಂದು ಮಾರ್ಕ್ಸ್ ತೆಗಿಯೋ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಮಿಸ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಎಕ್ಸ್ಪೆನ್ಷನ್ಸ್ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಖಿಲ ಭಾರತ ಮೀನುಗಾರ ಸಹಕಾರಿ ಸಂಘಗಳನ್ನ ಡ್ಯಾಶ್ ನಲ್ಲಿ ಸ್ಥಾಪಿಸಲಾಯಿತು ಮತ್ತು ಡ್ಯಾಶ್ ನಲ್ಲಿ ಮೀನುಗಾರ ಸಹಕಾರಿಗಳ ರಾಷ್ಟ್ರೀಯ ಒಕ್ಕೂಟ ಎಂದು ಮರುನಾಮಕರಣ ಮಾಡಲಾಯಿತು. ಅಂದ್ರೆ 1982 ಕ್ರಮವಾಗಿ ನೋಡ್ತಾ ಹೋಗೋಣ. ಅಖಿಲ ಭಾರತ ಮೀನುಗಾರರ ಸಹಕಾರಿ ಸಂಘ ಅಂದ್ರೆ ಇಲ್ಲಿ ನೋಡ್ರಿ, ಆಲ್ ಇಂಡಿಯಾ ಫೆಡರೇಷನ್ ಆಫ್ ಫಿಶರ್ಮ್ಯಾನ್ ಕೋಆಪರೇಟಿವ್ಸ್ 1980ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಇನ್ನ ಮೀನುಗಾರರ ಸಹಕಾರಿಗಳ ರಾಷ್ಟ್ರೀಯ ಒಕ್ಕೂಟ ಇದಾಗಿದ್ದು ನ್ಯಾಷನಲ್ ಫೆಡರೇಷನ್ ಆಫ್ ಫಿಶರೀಸ್ ಕೋಆಪರೇಟಿವ್ 1982ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಮುಂದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. 1969ನಲ್ಲಿ RBI ಡ್ಯಾಶ್ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಗ್ರಾಮೀಣ ಸಾಲ ಪರಿಶೀಲನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಖಿಲ ಭಾರತ ಗ್ರಾಮೀಣ ಸಾಲ ಪರಿಶೀಲನಾ ಸಮಿತಿನ ರಚನೆ ಮಾಡ್ತಾರೆ. ಸೊ ಅದು ಬಿ ವೆಂಕಟಪ್ಪಯ್ಯ ಅಂತ. ಯಾರು? ಬಿ ವೆಂಕಟಪ್ಪಯ್ಯ ಅವರ ಅಧ್ಯಕ್ಷತೆಯಲ್ಲಿ 1969ನಲ್ಲಿ RBI ಅವರು ಒಂದು ಅಖಿಲ ಭಾರತ ಗ್ರಾಮೀಣ ಸಾಲ ಪರಿಶೀಲನಾ ಸಮಿತಿನ ರಚನೆ ಮಾಡ್ತಾರೆ. ಸೊ ನೋಡ್ತಾ ಹೋಗೋಣ. ಅಖಿಲ ಭಾರತ ಗ್ರಾಮೀಣ ಪತ್ತಿನ ಪರಿಶೀಲನಾ ಸಮಿತಿ, ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ರಿವ್ಯೂ ಕಮಿಟಿ 1969ನಲ್ಲಿ ಈ ಸಮಿತಿಯನ್ನು RBI 1966ರಲ್ಲಿ ವೆಂಕಟಪ್ಪಯ್ಯನವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡುತ್ತೆ. ಗ್ರಾಮೀಣ ಸಾಲಗಳನ್ನ ಒದಗಿಸ್ತಾ ಇರ್ತಕ್ಕಂಥ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್. ಗ್ರಾಮೀಣ ಸಾಲಗಳನ್ನ ಒದಗಿಸುತ್ತಿರುವ ಬಗ್ಗೆ ಪರಿಶೀಲಿಸಿ ಕೃಷಿ ಚಟುವಟಿಕೆಗಳನ್ನ ತೀವ್ರಗೊಳಿಸೋದಕ್ಕೆ ಅಧ್ಯಯನ ಮಾಡಿ ಶಿಫಾರಸುಗಳನ್ನ ಮಾಡಬೇಕು ಅಂತೇಳಿ ನೇಮಕ ಮಾಡಿರ್ತಾರೆ. ಈ ಸಮಿತಿ 1969ನಲ್ಲಿ ವರದಿಯನ್ನು ಸಲ್ಲಿಸುತ್ತೆ. ಸೊ ಮುಖ್ಯಾಂಶಗಳು ಇಂಪಾರ್ಟೆಂಟ್ ಆಗ್ತವೆ. ಬಟ್ ಈ ಕ್ವಶನ್ ಕೇಳಿಲ್ಲ, ಅದಕ್ಕೆ ಹೇಳಿಲ್ಲ ಅಷ್ಟೇನೆ. ಸೊ ಮುಖ್ಯಾಂಶಗಳು ಬೇಕಾಗ್ತವೆ, ಇಂಪಾರ್ಟೆಂಟ್ ಆಗ್ತವೆ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕೋಆಪರೇಟಿವ್ ಇನ್ನೂ 40 ಕ್ವಶನ್ಸ್ ಇದಾವೆ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ತುಂಬಾ ಓವರ್ ಆಗಿ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇನೆ ಸ್ಪ್ಲಿಟ್ ಮಾಡಿದೀವಿ ನಿಮ್ಮ ಬಳ್ಳಾರಿ ಪೇಪರ್ನ 10 ಸೆಗ್ಮೆಂಟ್ ಇಲ್ಲ 15 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋನು ಕೋಆಪರೇಟಿವ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋನು ತದನಂತರದ್ದು ಕೋಆಪರೇಟಿವ್ ಆಗಿ ಸ್ಟಾಪ್ ಆಗುತ್ತೆ. ತದನಂತರದಲ್ಲಿ ನಿಮ್ಮ ಇಂಗ್ಲಿಷ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತೀವಿ. ಸೊ ಕ್ವಶನ್ ಪೇಪರ್ಸ್ ಎಲ್ಲಿಂದ ಬರ್ತಾ ಇದಾವೆ, ಕ್ವಶನ್ಸ್ ಎಲ್ಲಿಂದ, ಆನ್ಸರ್ಗಳು ಸಿಗ್ಬೇಕಲ್ವಾ, ಎಲ್ಲಿಂದ ತೆಗಿತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ವಿಡಿಯೋನ ಫುಲ್ ವಾಚ್ ಮಾಡಿ, ಇಂಪಾರ್ಟೆಂಟ್ ಇರುತ್ತೆ, ತುಂಬಾನೇ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. PDF ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.